ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 70ನೇ ಶ್ಲೋಕ ಆಗಿರುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕ, ನಮ್ಮ ಆಸೆಗಳನ್ನು ನಾವು ಹಿಂದತ್ತಿ ಹೋಗಬಾರ್ದು. ನಮ್ಮ ಆಸೆಗಳನ್ನು ನಾವು ಯಾವ ಥರ ನಿರಾಕರಿಸ್ತೀವೋ ಆ ಥರ ನಮ್ಮ ಗುರಿಗಳ ಬಗ್ಗೆ, ಸಾಧನೆಗಳ ಬಗ್ಗೆ ನಾವು ಇನ್ನಷ್ಟು ಮುಂದೆ ಹೋಗಬಹುದು. ಹಾಗಾಗಿ ಇವತ್ತಿನ 70ನೇ ಶ್ಲೋಕವನ್ನು ನಮ್ಮ ಆಸೆಗಳನ್ನು ನಾವು ಯಾವ ಥರ ಇಟ್ಕೊಳ್ಬೇಕು, ಯಾವ ಥರ ಆಸೆಗಳನ್ನು ತೀರ್ಸ್ಕೊಳ್ಬೇಕು, ಯಾವ ಥರ ಆಸೆಗಳನ್ನು ನಾವು ನಿರಾಕರಿಸ್ಬೇಕು ಮತ್ತು ನಾವು ಆಸೆಗಳ ಹಿಂದೆ ಹೋದರೆ ನಮ್ಮ ಗುರಿ ಬಗ್ಗೆ ಏನಾಗುತ್ತೆ ಅನ್ನುವ ಒಂದು ಸಂದರ್ಶನವನ್ನು ನೀಡಲಾಗಿದೆ. ಹಾಗಾಗಿ ಸಂಪೂರ್ಣವಾಗಿ ಈ ಶ್ಲೋಕವನ್ನು ನೋಡಿ ಮತ್ತು ಈ ಶ್ಲೋಕದಲ್ಲಿ ಆಸೆಗಳಂದ್ರೆ ಏನಂತ ನಮಗೆ ಅರಿವಾಗುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕ ಸಂಪೂರ್ಣವಾಗಿ ನೋಡಿ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ. ವಿಡಿಯೋ ಅಪ್ಡೇಟ್ ನಿಮಗೆ ಇಮಿಡಿಯೇಟ್ಲಿ ಆಗಿ ಸಿಗುತ್ತೆ. ಮತ್ತು ಇವತ್ತಿನ ಶ್ಲೋಕ ಒಂದು ಆಸೆಗಳಾದ ಜೀವನದ ಹೇಗೆ ಇರುತ್ತೆ ಅನ್ನುವ ಒಂದು ಸಂದರ್ಶನವನ್ನು ನೀಡಲಾಗಿದೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನಿರಂತರವಾಗಿ ನೋಡಿ. ಮತ್ತು ಇವತ್ತಿನ ಶ್ಲೋಕ ಆಸೆಗಳಲ್ಲಿ ಸಾಕಷ್ಟು ಆಸೆಗಳಿರ್ತವೆ. ಹಾಗಾಗಿ ನಾವು ಉದಾಹರಣೆ ಕೊಡುತ್ತಾ ಆಸೆಗಳ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಇವತ್ತಿನ ಶ್ಲೋಕಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಇನ್ನೊಂದು ಸಲ ಸುಸ್ವಾಗತ. ಮತ್ತು ಬನ್ನಿ 70ನೇ ಶ್ಲೋಕ ಏನಿದೆ ಅಂತ ತಿಳ್ಕೊಳ್ಳೋಣ. ಅಪೂರ್ವ ಮನಮತು ಪ್ರಭಾ ತಿಷ್ಟಾಂ ಸಮುದ್ರಮಾಪಂ ಪ್ರವೇಶನಸ್ತಿ ಯದತ್ವಂ ತದ್ವತ್ವಂ ಕಾಯಂ ಪ್ರವಿಸ್ತಾನಿ ಸರ್ವೇಸ ಶಾಸ್ತ್ರಾತ್ಮಪೂರ್ತೆ. ಇದರ ಅರ್ಥ, ಸದಾ ನದಿಗಳು ಪ್ರವೇಶಿಸಿ ನೀರು ತುಂಬುತ್ತಿದ್ದರೂ ಶಾಂತವಾಗಿರುವ ಸಾಗರದಂತೆ ನಿರಂತರವಾಗಿ ಹರಿದು ಬರುವ ಕಾಮಗಳಿಂದ ಮನಸ್ಸು ಕಲದಂತಿರುವ ಮನುಷ್ಯನ ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ. ಇಂತಹ ಕಾಮಗಳನ್ನು ತೃಪ್ತಿಗೊಳಿಸಲು ಶ್ರಮಿಸುವನಿಗೆ ಶಾಂತಿ ದೊರೆಯಲಾರದು. ಅಂದರೆ ನಾವು ನೋಡಿದ ಪ್ರಕಾರ ಒಂದು ಏನನ್ನಾಗ್ಲಿ ಶಾಂತಿ ಮತ್ತು ಆಸೆ ಅಂದರೆ, ಸಮುದ್ರ ಹೇಗೆ ಇರುತ್ತೆ ಅಂದರೆ, ಸಮುದ್ರ ಒಂದು ದೊಡ್ಡ ಒಂದು ನೀರನ್ನು ಹರಿದು ಬರುತ್ತೆ ಮತ್ತು ಹೀಗೆ ಹೋಗುತ್ತೆ. ಆದರೆ ಅದು ಸ್ವಲ್ಪ ಮುಂದೆನೂ ಹೋಗಲ್ಲ, ಸ್ವಲ್ಪ ಹಿಂದೆನೂ ಹೋಗಲ್ಲ. ಅದ್ರ ಥರ ಯಾವ ಥರ ಬರಬೇಕು ಆ ಥರ ಬರುತ್ತೆ. ಅಷ್ಟು ಜಾಗ ಇದೆ ಅಂತ ಅಲ್ಲಿ ತನ ಏನು ಬರೋಲ್ಲ, ಅದರ ಎಷ್ಟಿದೆ ಅಲ್ಲಿ ತನ ಬರುತ್ತೆ. ಅಂದರೆ ಅದು ಹರಿಯುವ ನೀರನ್ನು ನಾವು ಅಲ್ಲಿ ತಿಳ್ಕೋಬೇಕು. ಆ ನೀರನ್ನು ಇನ್ನಷ್ಟು ಆಸೆಗಳಿಂದ ಹೋದರೆ ಆ ನೀರೇ ಕಳ್ಕೋಬೇಕಾಗುತ್ತೆ. ಅವರು ಹೇಳ್ತಿದ್ದಾರೆ, ಶ್ರೀಕೃಷ್ಣ ಪರಮಾತ್ಮ ಉದಾಹರಣೆಗಾಗಿ, ಸಮುದ್ರ ಯಾವ ಥರ ಗಾಂಭೀರ್ಯವಾಗಿ ನೀರನ್ನು ಅಲ್ಲಿಂದ ಇಲ್ಲಿಗೆ ಏನನ್ನು ಸಮುದ್ರದಲ್ಲಿ ಅಲೆಗಳು ಬರ್ತಾವೆ, ಹಾಗೆ ನಮ್ಮ ಜೀವನವನ್ನು ನಾವು ಆಸೆಗಳಿಂದ ದೂರ ಇಡಬೇಕು. ಅಂದರೆ ಆಸೆಗಳ ಹಿಂದೆ ಹೋದರೆ ಗುರಿ ಮತ್ತು ಕರ್ತವ್ಯವನ್ನು ನಿಷ್ಠೆಯಿಂದ ಕಳ್ಕೋಬೇಕಾಗುತ್ತೆ. ಮತ್ತು ಅದರಲ್ಲಿ ಕಷ್ಟಗಳು ಅಂತ ಬರ್ಬೋದು, ಸುಖಗಳು ಅಂತಾನು ಬರ್ಬೋದು. ಇವುಗಳನ್ನ ನಾವು ಯಾರ ಹಿಂದೆ ಹೋಗ್ತೀವಿ ಆ ಹಿಂದೆ ಹೋಗಿ ನಮ್ಮ ಒಂದು ಜೀವನವನ್ನು ಕಳ್ಕೋಬೇಕಾಗುತ್ತೆ ಮತ್ತು ನಮ್ಮ ಜೀವನ ಶಕ್ತಿಯನ್ನು ಬೀಳಬೇಕಾಗುತ್ತೆ. ಆದಾಗ ನಾವು ಏನನ್ನು ಮಾಡ್ಬೇಕಂದ್ರೆ, ನಮ್ಮ ಆಸೆಗಳನ್ನು ನಾವು ಮುಂದೆ ನೋಡಿಕೊಳ್ಳಾರ್ದಂಗೆ ಹೋಗ್ಬೇಕು. ನಮ್ಮ ಆಸೆಗಳು ಏನನ್ನಾಗ್ಲಿ ಕೂಡ ಅದನ್ನು ಸ್ಟೆಪ್ ಬೈ ಅಂತ ತಗೊಂಡು ಹೋಗ್ತಾ ಇರ್ಬೇಕು. ನಾವು ಆಸೆಗಳು ಹಿಂದೆ ಹೋಗಿ ನಾವೆಲ್ಲನೂ ಕಳ್ಕೋಬೇಕಾಗತ್ತೆ. ಮತ್ತು ಇವತ್ತಿನ ಸಾಗರವು ಯಾವಾಗಲೂ ನೀರಿನಿಂದ ತುಂಬಿರುತ್ತದೆ. ಅದರಲ್ಲಿಯೇ ಮಳೆಗಾಲದಲ್ಲಿ ಹೆಚ್ಚು ನೀರು ಅದನ್ನು ತುಂಬುತ್ತದೆ. ಆದರೂ ಸಾಗರವು ಒಂದೇ ರೀತಿ ಇರುತ್ತದೆ, ಸ್ಥಿರವಾಗಿ ಇರುತ್ತೆ. ಅದು ಪ್ರಕ್ಷುಬ್ಧ ಆಗುವುದಿಲ್ಲ ಮತ್ತು ತನ್ನ ದಂಡದ ಇರುತ್ತದೆ, ದಂಡ ಮಿತಿಯ ಮೀರುವುದಿಲ್ಲ. ನಂದೆಲ್ಲ ನಾವು ಸಮುದ್ರ ಹರಿದು ಬಂದರೂ ತನ್ನ ದಂಡೆ ಎಲ್ಲಿರುತ್ತೆ ಅಲ್ಲಿಗೆ ಮಾತ್ರ ಸೀಮಿತ, ಅದು ಮುಂದೆ ಹೋಗೋಲ್ಲ. ಅದಕ್ಕೆ ಹೋಗ್ಬೇಕು ಅಂದ್ರೆ ನಿರಂತರವಾಗಿ ಗಾಂಭೀರ್ಯವಾಗಿರೋದಂದ್ರೆ ಅಲ್ಲಿಗೆ ಮಾತ್ರ ಅಂತ ಹೇಳ್ತಿದ್ದಾರೆ. ಮತ್ತು ಅವರು ಕೃಷ್ಣನ ಪ್ರತಿಜ್ಞೆಯಲ್ಲಿ ಮನಸ್ಸನ್ನು ನಿಲ್ಲಿಸಿದವನು ವಿಷಯವಾಗ್ಲಿಯೂ
ಇದು ಸತ್ಯ. ಐಕ ಶರೀ ವಿರೋಧವಷ್ಟು ಕಾಲವು ಇಂದ್ರಿಯ ತೃಪ್ತಿಗಾಗಿ ಶರೀರದ ಬೇಡಿಕೆಗಳು ಇದ್ದೇ ಇಂತಹ ಆಸೆಗಳಿಂದ ಕದ ಕೊಡುವುದಿಲ್ಲ. ಕೃಷ್ಣ ಪ್ರಜ್ಞೆಯುಳ್ಳ ಮನಸ್ಸನಿಗೆ ಯಾವುದರ ಅಗತ್ಯವೂ ಇಲ್ಲ, ಏಕೆಂದ್ರೆ ಭಗವಂತನೇ ಅವನ ಎಲ್ಲ ಐಕ ಅಗತ್ಯಗಳನ್ನು ಪೂರೈಸುತ್ತಾನೆ. ಅಂದರೆ ನಾವು ಕೃಷ್ಣನ ಒಂದು ಭಕ್ತರಾಗಿ ಪ್ರತಿಜ್ಞೆಯಲ್ಲಿ ಇದ್ದಾಗ ನಮಗೆ ತಿಳ್ಕೊಬೇಕಾಗುತ್ತೆ ನಾವು ಏನ್ ಮಾಡ್ತಾ ಇದ್ದೀವಿ, ಏನಿಲ್ಲ, ಯಾವ ತರ ಮಾಡ್ಕೊಳ್ಬೇಕು, ಮತ್ತು ನಮ್ಮ ನೈಸರ್ಗಿಕ ಜೀವನದಲ್ಲಿ ನಾವು ಏನನ್ನಾದ್ರೂ ಅಳವಡಿಸಿದಾಗ ನಮ್ಮ ಒಂದು ಜೀವನವನ್ನು ರೂಪಿಸ್ಕೊಂತ ಹೋಗ್ಬೇಕು. ಇವತ್ತು ಇಷ್ಟು ಚಲೋ ಮಾತಾಡಿದ್ವಿ, ನೆಕ್ಸ್ಟ್ ಟೈಮ್ ಇನ್ನಷ್ಟು ಚಲೋ ಮಾತಾಡ್ಬೇಕು, ಇನ್ನಷ್ಟು ಅಂತ ಸ್ಟೆಪ್ ಬೈ ಹೋಗ್ಬೇಕು. ಮತ್ತು ಒಂದು ಬೇಡಿಕೆಗಳು ಅಂತ ಬಂದಾಗ ನಮ್ಗೆ ಆ ಆಸೆ ತೀರ್ಬೇಕು, ಈ ಆಸೆ ತೀರ್ಬೇಕು ಅಂತ ನಾವು ಆಸೆಗಳಿಂದ ಹೋದಾಗ ಆಸೆಯನ್ನು ನಾವು ನಿರಾಕರಿಸ್ಬೇಕಾಗುತ್ತೆ. ಹಾಗಾಗಿ ಆಸೆಗಳನ್ನ ನಾವು ಯಾವ ತರ ಇಟ್ಕೊಳ್ಬೇಕು ಅಂತ ಇವತ್ತಿನ ಶ್ಲೋಕಕ್ಕೆ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ. ಇವತ್ತಿನ ಶ್ಲೋಕ ನಿಮ್ಮ ಜೀವನದಲ್ಲಿ ಆಸೆಗಳನ್ನ ನೀವು ಪೂರೈಸ್ಕೊಳ್ಳಬಹುದು, ಇಲ್ಲ ಬಿಡ್ಬಹುದು, ಅದರ ಪ್ರಶ್ನೆ ನಮ್ಗೇನೇ ಇಲ್ಲ. ಆದ್ರೆ ಆಸೆಗಳಿಂದಾನೇ ಹೋದ್ರೆ ನಮ್ಮ ಗುರಿಯನ್ನು ಕಳ್ಕೊಬೇಕಾಗುತ್ತೆ, ನಮ್ಮ ಕರ್ತವ್ಯವನ್ನು ಕಳ್ಕೊಬೇಕಾಗುತ್ತೆ. ಹಾಗಾಗಿ ಆಸೆಗಳಿಂದ ಸ್ವಲ್ಪ ದೂರ ಇರೋಣ. ಬಂದಷ್ಟೇ ನಮಗೆ ಇರಲಿ, ಬರದಷ್ಟು ಬೇರೆಯವ್ರಿಗಿರಲಿ ಅಂತ ಒಂದು ಒಳ್ಳೆಯದು ಇರಲಿ. ಹಾಗಾಗಿ ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಇವತ್ತಿನ ಶ್ಲೋಕ ನಿಮಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ 70ನೇ ಶ್ಲೋಕ ಗೀತಾ ಸಂಗ್ರಹ ಅಂತ ಒಂದು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯವನ್ನು ನಾವು ಇನ್ನಷ್ಟು ದಿನಗಳಲ್ಲಿ ಮುಕ್ತಾಯಗೊಳ್ಳುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಮುಂದಿನ ಅಧ್ಯಾಯ ಏನಿದೆ ಮತ್ತು ಏನಿಲ್ಲ ಅಂತ ನಾವು ತಿಳ್ಕೊಳ್ಳೋಣ. ಇನ್ನೊಂದು ಶ್ಲೋಕ ಇದೆ, ಆ ಮುಗಿಸಿದ ನಂತರ ಹೊಸ ಶ್ಲೋಕಕ್ಕೆ ಹೋಗೋಣ. ಇವತ್ತಿನ ಶ್ಲೋಕವನ್ನು ತಿಳ್ಕೊಂಡಿದ್ರಿ, ಸಂಪೂರ್ಣವಾಗಿ ಜ್ಞಾನವಂತರಾಗಿದ್ರಿ ಅಂತ ಭಾವಿಸ್ತೀನಿ. ಮತ್ತು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಹರೇ ಕೃಷ್ಣ 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 ಹರೇ ರಾಮ 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 ಹರೇ ರಾಮ 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 ಹರೇ ರಾಮ. ಎಲ್ಲರಿಗೂ ರಾಧೆ ರಾಧೆ. ಇವತ್ತಿನ ಶ್ಲೋಕಕ್ಕೆ ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಶ್ಲೋಕ ಇಲ್ಲಿ ಮುಕ್ತಾಯ.